Hello, good morning students. Today we are going to discuss the second chapter, microorganisms, that is friend and foe. 8th standard second chapter, microorganisms, friend and foe. ಇಲ್ಲಿ ನಾವು ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥವು ನಮಗೆ ಅವು ಸೂಕ್ಷ್ಮಾಣು ಜೀವಿಗಳು ಅಂತಕ್ಕಂಥವು ನಮಗೆ ಸ್ನೇಹಿತರ ಅಥವಾ ವೈರಿಗಳು ಅಂತಕ್ಕಂಥದ್ದನ್ನು ಇಲ್ಲಿ ಹೆಚ್ಚಾಗಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನಪ್ಪ ಮೈಕ್ರೋ ಆರ್ಗನಿಸಮ್ಸ್ ಅಂದರೆ, ಮೈಕ್ರೋ ಆರ್ಗನಿಸಮ್ಸ್ ಡೆಫಿನೇಷನ್: ಮೈಕ್ರೋ ಆರ್ಗನಿಸಮ್ಸ್ ಆರ್ ವೆರಿ ಸ್ಮಾಲ್ ಆರ್ಗನಿಸಮ್ಸ್ ವಿಚ್ ಕೆನಾಟ್ ಬಿ ಸೀನ್ ವಿತ್ ದ ಅನ್ಏಡೆಡ್ ಐ. ದೇ ಕ್ಯಾನ್ ಬಿ ಸೀನ್ ಓನ್ಲಿ ವಿತ್ ಎ ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಏನು ಮೈಕ್ರೋ ಆರ್ಗನಿಸಮ್ಸ್ ಅಂದರೆ? ಮೈಕ್ರೋ ಆರ್ಗನಿಸಮ್ ಅಂದರೆ ಸೂಕ್ಷ್ಮಾಣು ಜೀವಿಗಳು. ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳಿದರೆ ಅವು ಭಾಳ ಚಿಕ್ಕದಾಗಿರ್ತಕ್ಕಂಥ ಒಂದು ಜೀವಿಗಳು. ಅದನ್ನು ನಾವು ಬರೀ ಕಣ್ಣಿನಿಂದ ನೋಡೋದಕ್ಕೆ ಆಗೋದಿಲ್ಲ. ಹಾಗಾದರೆ ಹೇಗೆ ನೋಡ್ಬೇಕಪ್ಪ? ಆ ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥವನ್ನ, ಸೂಕ್ಷ್ಮಾಣು ಜೀವಿಗಳು ಅಂತಕ್ಕಂಥವನ್ನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಮ್ಯಾಗ್ನಿಫೈಯಿಂಗ್ ಅಂತ ಹೇಳಿದರೆ ನಾವು ಭೂತ್ ಕನ್ನಡಿವಂತ ಅಲ್ಲ, ಆ ರೀತಿಯಾಗಿರ್ತಕ್ಕಂಥ ಇನ್ನೂ ಮ್ಯಾಗ್ನಿಫಿಕೇಷನ್ ಜಾಸ್ತಿ ಇರ್ತಕ್ಕಂಥವನ್ನ ಆ ರೀತಿಯಾಗಿರ್ತಕ್ಕಂಥ ಗ್ಲಾಸಲ್ಲಿ ಅಥವಾ ನಾವು ಮೈಕ್ರೋಸ್ಕೋಪ್ನ ಮುಖಾಂತರ, ಸೂಕ್ಷ್ಮ ದರ್ಶಕದ ಮುಖಾಂತರ ನಾವು ಮೈಕ್ರೋಸ್ಕೋಪ್ ಮುಖಾಂತರ ಮಾತ್ರ ನೋಡೋದಕ್ಕೆ ಇದು ಸಾಧ್ಯ ಇದೆ. ಮತ್ತು ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥವು ಇವು ಯೂನಿಸೆಲ್ಯುಲಾರ್ ಆಗಿರ್ತವೆ ಅಥವಾ ಮಲ್ಟಿ ಸೆಲ್ಯುಲಾರ್ ಕೂಡ ಆಗಿರ್ತವೆ. ಯೂನಿಸೆಲ್ಯುಲಾರ್ ಅಂದರೆ ಏನಪ್ಪ? ಯೂನಿಸೆಲ್ಯುಲಾರ್ ಅಂತ ಹೇಳಿದರೆ ಇಲ್ಲಿ ನಾವು ಏಕಕೋಶ ಜೀವಿಗಳು ಅಂತ ಕರಿತಾ ಹೋಗ್ತೀವಿ. ಮಲ್ಟಿ ಸೆಲ್ಯುಲಾರ್ ಅಂದರೆ ಬಹುಕೋಶ ಜೀವಿಗಳು ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಮೈಕ್ರೋ ಆರ್ಗನಿಸಮ್ಸ್ ಮೇ ಎಕ್ಸಿಸ್ಟ್ ಅಲೋನ್ ಆರ್ ಇನ್ ಕಾಲೋನೀಸ್. ಅವು ಒಂದೇ ಇರ್ಬೋದು ಅಥವಾ ಒಂದು ಗುಂಪಿನಲ್ಲೂ ಕೂಡ ಇರ್ಬೋದು. ನಾವು ಇಲ್ಲಿ ನೋಡ್ತಾ ಇದ್ದೀವಿ ನೋಡ್ರಿ, ಒಂದೊಂದಾಗಿರ್ತಕ್ಕಂಥವನ್ನು ನಾವು ಕೂಡ ಇಲ್ಲಿ ನೋಡ್ಬೋದು, ಮತ್ತು ಗುಂಪಿನಲ್ಲಿರ್ತಕ್ಕಂಥವನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಮತ್ತು ಅದೇ ರೀತಿ ಮೈಕ್ರೋ ಆರ್ಗನಿಸಮ್ಸ್ ಆರ್ ಫೌಂಡ್ ಇನ್ ಆಲ್ ಕೈಂಡ್ಸ್ ಆಫ್ ಎನ್ವಿರಾನ್ಮೆಂಟ್ ಲೈಕ್ ಐಸ್ ಕೋಲ್ಡ್ ಕ್ಲೈಮೇಟ್, ಹಾಟ್ ಸ್ಪ್ರಿಂಗ್ಸ್, ಡೆಸರ್ಟ್ಸ್, ಮಾರ್ಷಿ ಲ್ಯಾಂಡ್ಸ್, ಎಕ್ಸೆಟ್ರಾ. ದೇ ಆರ್ ಆಲ್ಸೋ ಫೌಂಡ್ ಇನ್ಸೈಡ್ ದ ಬಾಡೀಸ್ ಆಫ್ ಅದರ್ ಆರ್ಗನಿಸಮ್ಸ್. ಅವು ಎಲ್ಲ ಕಡೆ ಇರ್ತವೆ, ಇಂಥ ಕಡೆ ಇರೋದಿಲ್ಲ ಅನ್ನೋಂಗಿಲ್ಲ. ಸೂಕ್ಷ್ಮಾಣು ಜೀವಿಗಳಂತಕ್ಕಂಥವು, ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥವು ಪ್ರತಿಯೊಂದು ಎನ್ವಿರಾನ್ಮೆಂಟಲ್ಲಿ ಇರ್ತದೆ. ಐಸಲ್ಲಿ ಇರ್ತದೆ, ಕೋಲ್ಡ್ ಕ್ಲೈಮೇಟ್ ಆಗಿರ್ಬೋದು. ನಾವು ಐಸಿನ ಪರ್ವತಗಳಿದಾವಪ್ಪ ಅಂತ ಹೇಳಿದ್ರು ಐಸಿನ ಪರ್ವತಗಳಲ್ಲಿ ಇರ್ತವೆ. ಹಾಟ್ ಸ್ಪ್ರಿಂಗ್ಸ್, ಅಲ್ಲಿ ವಾಲ್ಕೆನೋಸ್ ಬರ್ತಾಯಿದೆ, ಜ್ವಾಲಾಮುಖಿಗಳು ಬರ್ತಿದ್ದಾವೆ ಅಂತ ಹೇಳಿದ್ರು ಕೂಡ ಅಲ್ಲೂ ಕೂಡ ಈ ಸೂಕ್ಷ್ಮಾಣು ಜೀವಿಗಳಂತಕ್ಕಂಥವು ಇದ್ದಾವೆ. ಡೆಸರ್ಟ್ಸಿಗೆ ಹೋದ್ರೆ ಅಲ್ಲೂ ಕೂಡ ಇದ್ದಾವೆ. ಮಾರ್ಷಿ ಲ್ಯಾಂಡ್ಸ್, ಹುಲ್ಲುಗಾವಲಿನ ಪ್ರದೇಶ ಆಗಿರ್ಬೋದು ಅಥವಾ ಮರಳುಗಾಡಿನ ಪ್ರದೇಶ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಅವು ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥವು ಇದ್ದೇ ಇರ್ತವೆ. ಮತ್ತು ಈ ಸೂಕ್ಷ್ಮಾಣು ಜೀವಿಗಳು ಅಂತಕ್ಕಂಥವು ಬೇರೆ ಜೀವಿಗಳ ಒಳಗಡೆನೂ ಕೂಡ ಇರ್ತವೆ. ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲ ಕಡೆಯೂ ಕೂಡ ಇವು ಇದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ನೆಕ್ಸ್ಟ್ ಟೈಪ್ಸ್ ಆಫ್ ಆರ್ಗನಿಸಮ್, ಮೈಕ್ರೋ ಆರ್ಗನಿಸಮ್ಸ್. ಎಷ್ಟು ವಿಧಗಳಿದಾವಪ್ಪ ಮೈಕ್ರೋ ಆರ್ಗನಿಸಮ್ಸಲ್ಲಿ? ದೇ ಆರ್ 4 ಮೇನ್ ಟೈಪ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್. ಅಂದರೆ 4 ಥರದ ಮೈಕ್ರೋ ಆರ್ಗನಿಸಮ್ಸ್ ಇದ್ದಾವೆ. ಒಂದು ಬ್ಯಾಕ್ಟೀರಿಯಾ, ಇದು ಬ್ಯಾಕ್ಟೀರಿಯಾ ಅಂತಕ್ಕಂಥವನ್ನು ನಾವು ಇಲ್ಲಿ ಬ್ಯಾಕ್ಟೀರಿಯಾ, ಫಂಗೈ, ಆಲ್ಗೆ ಮತ್ತು ಪ್ರೋಟೋಜೋವನ್ಸ್ ಅಂತಕ್ಕಂಥವನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಇನ್ನೊಂದು ವೈರಸ್ ಅಂತ ಹೇಳ್ತೀವಲ್ಲ, ಅದು ಯಾವುದು ಮೈಕ್ರೋ ಆರ್ಗನಿಸಮ್ಸ್? ಅದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಮೈಕ್ರೋ ಆರ್ಗನಿಸಮ್ಸೇ. ವೈರಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕನ್ಸಿಡರ್ಡ್ ಆಸ್ ಮೈಕ್ರೋ ಆರ್ಗನಿಸಮ್ಸ್. ದೇ ಆರ್ ಡಿಫ್ರೆಂಟ್ ಫ್ರಮ್ ಅದರ್ ಮೈಕ್ರೋ ಆರ್ಗನಿಸಮ್ಸ್. ಬೇರೆ ಮೈಕ್ರೋ ಆರ್ಗನಿಸಮ್ಸ್ಗಿಂತ ಅದು ಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಬಿಕಾಸ್ ದೇ ರೀಪ್ರೊಡ್ಯೂಸ್ ಓನ್ಲಿ ಇನ್ ದ ಬಾಡಿ ಆಫ್ ಹೋಸ್ಟ್ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ಪ್ಲ್ಯಾಂಟ್ಸ್ ಅಥವಾ ಅನಿಮಲ್ಸಲ್ಲಿ. ಅಂದರೆ ಅವು ತನ್ನಷ್ಟಕ್ಕೆ ತಾನೇ ರೀಪ್ರೊಡಕ್ಷನ್ ಆಗೋದಿಲ್ಲ ಅಂತ ಹೇಳಿದರೆ, ತನ್ನ ಸಂತಾನೋತ್ಪತ್ತಿನ ತನ್ನಷ್ಟಕ್ಕೆ ತಾನೇ ಸಂತಾನೋತ್ಪತ್ತಿ ಮಾಡ್ಕೊಳಕ್ಕೆ ಅವ್ರಿಗೆ ಆ ಒಂದು ಕೇಪಬಿಲಿಟಿ ಇಲ್ಲ. ಅವ್ರಿಗೆ ಬ್ಯಾಕ್ಟೀರಿಯಾ ಬೇಕು ಅಥವಾ ಪ್ಲ್ಯಾಂಟ್ಸ್ ಬೇಕು ಅಥವಾ ಅನಿಮಲ್ಸ್ ಅಂತಕ್ಕಂಥವು ಇದ್ದರೆ ಮಾತ್ರ ಅಲ್ಲಿ ಅವರ ಸಂತಾನೋತ್ಪತ್ತಿನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಎಕ್ಸಾಂಪಲ್ ಆಲ್ಗೆಗೆ ಎಕ್ಸಾಂಪಲ್ ಕ್ಲಮೈಡೋಮೊನಾಸು ಮತ್ತು ಸ್ಪೈರೋಗೈರಾನ ನೋಡ್ತಾ ಹೋಗ್ತೀವಿ. ಫಂಗೈಗೆ ಬ್ರೆಡ್ ಮೋಲ್ಡ್. ಬ್ರೆಡ್ ಮೋಲ್ಡ್ ಅಂತ ಹೇಳಿದ್ರೆ ಬ್ರೆಡ್ಡಿನ ಮೇಲೆ ಬುಳ್ಸ್ ಬೆಳ್ಕೊಂಡಿರ್ತದಲ್ಲ, ಅದಕ್ಕೆ ನಾವು ಬ್ರೆಡ್ ಮೋಲ್ಡ್ ಅಂತ ಕರಿತಾ ಹೋಗ್ತೀವಿ. ಪೆನಿಸಿಲಿಯಮ್ ಅಂತಕ್ಕಂಥದ್ದು, ಆಸ್ಪರ್ಜಿಲಸ್ ಅಂತಕ್ಕಂಥದ್ದು, ಇವೆಲ್ಲವೂ ಕೂಡ ಫಂಗಸ್ಸಿಗೆ ಎಕ್ಸಾಂಪಲ್ಸು. ಪ್ರೋಟೋಜೋವನ್ಸಿಗೆ ಅಮೀಬಾ ಮತ್ತು
ಪ್ಯಾರಾಮೀಸಿಯಂ ಅಂತಕ್ಕಂಥ ನೋಡ್ತಾ ಹೋಗ್ತೀವಿ. ನಾವು ವೈರಸ್ ಅಂತ ಹೇಳಿದ್ವಲ್ಲ, ಇಲ್ಲಿ ನೋಡಿರಿ 2 ರೀತಿಯಾಗಿರ್ತಕ್ಕಂಥ 2 ಥರದ ವೈರಸ್ಗಳನ್ನು ನೋಡ್ತಾ ಇದ್ದೀವಿ. ಒಂದು ಬಂದುಬಿಟ್ಟು ಬ್ಯಾಕ್ಟೀರಿಯೋಫೇಜ್ ಅಂತಕ್ಕಂಥ ವೈರಸ್ ಇದು. ಇದರಲ್ಲಿ ಹೆಡ್ ಇದೆ, ಟೈಲ್ ಇದೆ, ಮತ್ತು ಟೈಲ್ ಫೈಬರ್ಸ್ ಇದೆ, ಮತ್ತು ಎಂಡ್ ಪ್ಲೇಟ್ ಅಂತಕ್ಕಂಥವು ಇದ್ದಾವೆ. ಅದೇ ರೀತಿಯಾಗಿರ್ತಕ್ಕಂಥ HIV ವೈರಸ್, ಏಡ್ಸ್ ಬರ್ತಕ್ಕಂಥ ವೈರಸ್ಸನ್ನು ನಾವು ನೋಡ್ತಾ ಇದ್ವಿ. ಏಡ್ಸ್ ಬರ್ತಕ್ಕಂಥ ವೈರಸ್ಸನ್ನು ಇಲ್ಲಿ ನಾವು ನೋಡ್ಬೋದು. ಇದಕ್ಕೆ ಒಂದು ಕವರಿಂಗ್ ಅಂತಕ್ಕಂಥದ್ದು ಇದೆ ಗ್ಲೈಕೋಪ್ರೋಟೀನಿಂದು, ಮತ್ತು ಒಳಗಡೆ ಅದಕ್ಕೆ ಐಡೆಂಟಿಕಲ್ RNA ಸ್ಟ್ಯಾಂಡ್ಸ್ ಅಂತಕ್ಕಂಥವು ಇದ್ದಾವೆ, ವೈರಲ್ ಎನ್ವಲಪ್ ಇದೆ, ಮತ್ತು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಜ್ ಎನ್ಸೈಮ್ ಅಂತಕ್ಕಂಥದ್ದು ಇದೆ. ಅದನ್ನು ಸುತ್ತರ್ಕೊಂಡಿರ್ತಕ್ಕಂಥ ಒಂದು ಕ್ಯಾಪ್ಸಿಡ್ ಅಂತ. ಇವು 2 ರೀತಿಯಾಗಿರ್ತಕ್ಕಂಥ ವೈರಸ್ಸನ್ನು ನಾವು ನೋಡ್ತಾಯಿದ್ವಿ. ಅದೇ ರೀತಿ ಈ ಮೈಕ್ರೋ ಆರ್ಗನಿಸಮ್ಸಿಂದ ನಮಗೇನಾದರೂ ಯೂಸ್ ಇದೆಯಾ, ಅಥವಾ ಈ ಯೂಸ್ಫುಲ್ ಏನಾದರೂ ಮೈಕ್ರೋ ಆರ್ಗನಿಸಮ್ಸ್ ಇದಾವ, ಫ್ರೆಂಡ್ಲಿ ಇದಾವ ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥ? ಹೌದು. ಮೈಕ್ರೋ ಆರ್ಗನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಡಿಕಾಂಪೋಸಸ್ ಆರ್ಗ್ಯಾನಿಕ್ ವೇಸ್ಟ್ ಇಂಟು ಮ್ಯಾನ್ಯೂರ್ ಆ್ಯಂಡ್ ಇನ್ಕ್ರೀಸಸ್ ದ ಫರ್ಟಿಲಿಟಿ ಆಫ್ ದಿ ಸಾಯಿಲ್. ಏನಪ್ಪ ಹಿಂಗಂದರೆ, ಈ ಸೂಕ್ಷ್ಮಾಣು ಜೀವಿಗಳು ಬ್ಯಾಕ್ಟೀರಿಯಾ ಅಂತಕ್ಕಂಥವೇನಿದಾವೋ ಇವು ನಾವು ಹೊಲಗಳಲ್ಲಿ ಹಾಕಿರ್ತಕ್ಕಂಥ ಏನು ವೇಸ್ಟ್ ಮೆಟೀರಿಯಲ್, ಎಲೆ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಇವೆಲ್ಲ ವೇಸ್ಟ್ ಮೆಟೀರಿಯಲ್ಸನ್ನು ಏನು ಮಾಡ್ತವೆ, ಎಲ್ಲ ಕೊಳೆಸ್ಬಿಟ್ಟು ಅದರ ಸಣ್ಣ ಸಣ್ಣ ಚೂರುಗಳಾಗಿ ಮಾಡಿಬಿಟ್ಟು ಅದರಲ್ಲಿರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಫಲವತ್ತತೆನ, ಫರ್ಟಿಲಿಟಿನ ಜಾಸ್ತಿ ಮಾಡ್ತಾರೆ. ಹಾಗಾಗ್ಬಿಟ್ಟು ಇವರನ್ನು ನಾವು ಫ್ರೆಂಡ್ಸ್ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವರು ನಮಗೆ ಫರ್ಟಿಲಿಟಿ ಆಫ್ ದಿ ಸಾಯಿಲನ್ನು ಇನ್ಕ್ರೀಸ್ ಮಾಡ್ತವೆ. ಅದೇ ರೀತಿ ಸೆಕೆಂಡ್ ಪಾಯಿಂಟ್, ಮೈಕ್ರೋ ಆರ್ಗನಿಸಮ್ಸ್ ಹೆಲ್ಪ್ ಇನ್ ಫಿಕ್ಸಿಂಗ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇಂಟು ನೈಟ್ರೋಜನ್ ಕಾಂಪೌಂಡ್ಸ್ ಇನ್ ದ ಸಾಯಿಲ್ ಆ್ಯಂಡ್ ಇನ್ಕ್ರೀಸಸ್ ದ ಫರ್ಟಿಲಿಟೀಸ್ ಆಫ್ ದಿ ಸಾಯಿಲ್. ಇವು ಮೈಕ್ರೋ ಆರ್ಗನಿಸಮ್ಸ್ ಏನು ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಗಾಳಿಯಲ್ಲಿ ಅಟ್ಮಾಸ್ಫಿಯರಲ್ಲಿ ನೈಟ್ರೋಜನ್ ಇದೆ. ಎಷ್ಟು ಪರ್ಸೆಂಟೇಜ್ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ, 78% ನೈಟ್ರೋಜನ್ ಅಂತಕ್ಕಂಥದ್ದಿದೆ. ಈ 78% ನೈಟ್ರೋಜನನ್ನು ಇವರೇನು ಮಾಡ್ತಾರೆ, ಹೀರ್ಕೊಂಬಿಟ್ಟು ಅದನ್ನು ಕಾಂಪೌಂಡ್ಸ್, ನೈಟ್ರೋಜನ್ ಕಾಂಪೌಂಡ್ಸ್ ಆಗಿ ಪರಿವರ್ತನೆ ಮಾಡಿ ಅದನ್ನು ಮಣ್ಣಿಗೆ ಕೊಡ್ತಾ ಹೋಗ್ತಾರೆ. ಹೀಗಾಗ್ಬಿಟ್ಟು ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು, ಫರ್ಟಿಲಿಟಿ ಅಂತಕ್ಕಂಥದ್ದು ಹೆಚ್ಚಾಗಿ ಹೋಗ್ತಾ ಹೋಗುತ್ತೆ. ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ ಮೈಕ್ರೋ ಆರ್ಗನಿಸಮ್ಸನ್ನು, ಸೂಕ್ಷ್ಮಾಣು ಜೀವಿಗಳನ್ನು? ಮೈಕ್ರೋ ಆರ್ಗನಿಸಮ್ಸ್ ಆರ್ ಯೂಸ್ಡ್ ಫಾರ್ ಮೇಕಿಂಗ್ ಕರ್ಡ್ ಫ್ರಮ್ ಮಿಲ್ಕ್. ಅಂದರೆ ಹಾಲಿನಿಂದ ಮೊಸರು ಮಾಡೋದಕ್ಕೂ ಕೂಡ ಈ ಮೈಕ್ರೋ ಆರ್ಗನಿಸಮ್ಸ್ ಬೇಕು. ಫಾರ್ ಮೇಕಿಂಗ್ ಚೀಸ್, ಇದರಿಂದ ನಮಗೆ ಅದರಿಂದ ನಮಗೆ ಬೆಣ್ಣೆ ಬೇಕಪ್ಪ, ಬೆಣ್ಣೆ ತಯಾರು ಮಾಡೋದಕ್ಕೂ ಕೂಡ ಈ ಮೈಕ್ರೋ ಆರ್ಗನಿಸಮ್ಸ್ ಬೇಕು. ಪಿಕಲ್ಸ್, ಉಪ್ಪಿನಕಾಯಿ ತಯಾರು ಮಾಡೋದಕ್ಕೆ, ಬ್ರೆಡ್ ತಯಾರು ಮಾಡೋದಕ್ಕೆ, ಕೇಕ್ ತಯಾರು ಮಾಡೋದಕ್ಕೆ, ಪಾಸ್ಟ್ರೀಸ್, ಆಲ್ಕೋಹಾಲ್, ವೈನ್, ವಿನೆಗಾರ್, ಅಸಿಟಿಕ್ ಆ್ಯಸಿಡ್ ಇವೆಲ್ಲ ತಯಾರು ಮಾಡೋದಕ್ಕೂ ಕೂಡ ನಮಗೆ ಸೂಕ್ಷ್ಮಾಣು ಜೀವಿಗಳಂತಕ್ಕಂಥವು ಬೇಕೇ ಬೇಕು. ಸೂಕ್ಷ್ಮಾಣು ಜೀವಿಗಳಿಂದ ಇಷ್ಟೆಲ್ಲ ಆಹಾರ ಪದಾರ್ಥಗಳನ್ನು ನಾವಿಲ್ಲಿ ತಯಾರು ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ನಾವು ಮೇಕಿಂಗ್ ಕರ್ಡ್ ಫ್ರಮ್ ಮಿಲ್ಕ್ ಅಂತ ಹೇಳಿದ್ವಿ. ಯಾವ ಬ್ಯಾಕ್ಟೀರಿಯಾ? ದ ಬ್ಯಾಕ್ಟೀರಿಯಾ ಕಾಲ್ಡ್ ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥದ್ದು ನಮಗೇನು ಮಾಡ್ತಾ ಹೋಗುತ್ತೆ, ಹಾಲಿನಿಂದ ಮೊಸರಾಗಿ ಪರಿವರ್ತನೆ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಬ್ರೆಡ್ ತಯಾರು ಮಾಡೋದಕ್ಕೆ ಯಾವ ರೀತಿಯ ಮೈಕ್ರೋ ಆರ್ಗನಿಸಮ್ಸ್? ಫಂಗಸ್, ಈಸ್ಟ್ ಅಂತಕ್ಕಂಥದ್ದು ಒಂದು ಬರ್ತಾ ಹೋಗುತ್ತೆ. ನೀವು ಬೇಕ್ರಿಯಲ್ಲಿ ಹೋಗಿ ಕೇಳಿದ್ರೆ ಅವರು ಬೇಕ್ರಿಯಲ್ಲಿ ಈಸ್ಟ್ ಅಂತಕ್ಕಂಥದ್ದು ಕೊಡ್ತಾರೆ. ಅವು ನೋಡೋಕ್ಕೊಂಥರ ಪೇಸ್ಟ್ ಥರ ಇರ್ತದೆ, ಆದರೆ ಅದಕ್ಕೆ ಹೆಂಗಿದೆ ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಅದನ್ನು ನಾವು ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು. ಇದನ್ನೇನು ಮಾಡ್ತಾರೆ, ದೇ ರೀಪ್ರೊಡ್ಯೂಸಸ್ ಇನ್ ಫ್ಲೋರ್ duff and produces carbon dioxide during respiration which makes the duff soft and helps in making bread. ಇದನ್ನು ನಾವು ಮೈದಾ ಹಿಟ್ಟಿಗೆ ಹಾಕಿಬಿಟ್ಟು ಕಲಸೋದ್ರಿಂದ ಏನಾಗ್ತಾ ಹೋಗುತ್ತೆ, ಅವು ತನ್ನ ಸಂತಾನೋತ್ಪತ್ತಿಯನ್ನು ಬೆಳೆಸ್ಕೊಂಡ್ಬಿಟ್ಟು ಅಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡ್ತವೆ. ಅವು ಉಸಿರಾಟ ಮಾಡಬೇಕಾದ್ರೆ ಮತ್ತು ಆ ಹಿಟ್ಟನ್ನು ಮೃದು ಮಾಡ್ತಾ ಹೋಗ್ತವೆ. ಬ್ರೆಡ್ ಈ ರೀತಿ ನಮಗೆ ತಯಾರು ಮಾಡ್ತವೆ. ಬ್ರೆಡ್ ತಯಾರು ಮಾಡೋದಕ್ಕೆ, ಕೇಕ್ಸ್ ತಯಾರು ಮಾಡೋದಕ್ಕೆ, ಬಿಸ್ಕೆಟ್ಸ್ ತಯಾರು ಮಾಡೋದಕ್ಕೆ, ಪ್ಯಾಸ್ಟ್ರೀಸ್ ಅಂತ ಹೇಳಿದ್ರೆ ಬೇಕ್ರಿ ಐಟಮ್ಸ್ಗಳು ಬರ್ತಾವಲ್ಲ ಬೇರೆ ಬೇರೆ ಥರದ್ದು, ಅಂಥವನ್ನೆಲ್ಲ ತಯಾರು ಮಾಡೋದಕ್ಕೆ ನಮಗೆ ಈ ಈಸ್ಟ್ ಅಂತಕ್ಕಂಥದ್ದು ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿ ಮೇಕಿಂಗ್ ಆಲ್ಕೋಹಾಲ್ ಅಂದರೆ ಏನಪ್ಪ? ಆಲ್ಕೋಹಾಲ್ ಅಂತ ಹೇಳಿದ್ರೆ ನೀವೆಲ್ಲ ನೋಡಿರ್ಬೋದು, ಎಲ್ಲರೂ ಜನಗಳೆಲ್ಲ ತೊಗೊಂಡ್ಬಿಟ್ಟು ಇದನ್ನು ಬ್ರ್ಯಾಂಡಿ, ವಿಸ್ಕಿ ಅಂತಕ್ಕಂಥವನ್ನ ಕುಡಿತಾ ಹೋಗ್ತಾರೆ. ಅದರಲ್ಲಿ ಏನಿದೆಯಪ್ಪ, ಅದರಲ್ಲಿ ಆಲ್ಕೋಹಾಲ್ ಇದೆ. ಆ ಆಲ್ಕೋಹಾಲ್ ಹೆಂಗೆ ತಯಾರು ಮಾಡ್ತಾರೆ? ಈ ಈಸ್ಟ್ ಅಂತಕ್ಕಂಥ ಫಂಗಸನ್ನೇ ತೊಗೊಂಡ್ಬಿಟ್ಟು ಶುಗರ್ ಸೊಲ್ಯೂಷನಲ್ಲಿ ಹಾಕಿದಾಗ ಅದೇನು ಮಾಡುತ್ತೆ, ಆ ಶುಗರನ್ನು ಕನ್ವರ್ಟ್ ಮಾಡಿ ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಫರ್ಮೆಂಟೇಷನ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಈಸ್ ಅ ಫರ್ಮೆಂಟೇಷನ್? ದ ಫಂಗಸ್ ಕಾಲ್ಡ್ ಈಸ್ಟ್ reproduces in sugar solution and converts into alcohol. This process is called as a fermentation. ಅದೇ ರೀತಿ ಮೆಡಿಸಿನ್ಸ್ ತಯಾರು ಮಾಡೋದಕ್ಕೂ ಕೂಡ ನಮಗೆ ಈ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಬೇಕಾಗಿದೆ. Some bacteria and fungi are used to make medicines which kill or stops the growth of diseases causing microorganisms. ಅಂದರೆ ಈ ಬ್ಯಾಕ್ಟೀರಿಯಾ ಮತ್ತು ಫಂಗೈಗಳನ್ನು ಯೂಸ್ ಮಾಡ್ಕೊಂಡು ಬೇರೆ
ಫಂಗಸ್ಸು ಮತ್ತು ಬ್ಯಾಕ್ಟೀರಿಯಾಗಳನ್ನು ಸಾಯಿಸ್ತಕ್ಕಂಥ ಗುಣ ಇರ್ತಕ್ಕಂಥ ಕಾಂಪೌಂಡ್ಸನ್ನು ಉತ್ಪತ್ತಿ ಮಾಡ್ತಾಯಿವು. ಆ ಉತ್ಪತ್ತಿ ಮಾಡ್ತಕ್ಕಂಥ ಗುಣನ ಇಟ್ಕೊಂಡ್ಬಿಟ್ಟು ಆ ಒಂದು ಮೈಕ್ರೋ ಆರ್ಗನಿಸಮ್ಸಿಂದ ಆ ಕಾಂಪೌಂಡ್ಸನ್ನು ನಾವು ತೆಗೆದಾಗ ಅದನ್ನು ನಾವು ಮೆಡಿಸಿನ್ಸ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಅವು ಎಕ್ಸಾಂಪಲ್ಲು ಆ್ಯಂಟಿಬಯೋಟಿಕ್ಸ್ ಇದಾವೆ. ಯಾವ್ಯಾವಪ್ಪ ಆ್ಯಂಟಿಬಯೋಟಿಕ್ಸ್? ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೊಮೈಸಿನ್ ಅಂತ. ಅದೇ ರೀತಿ ವ್ಯಾಕ್ಸಿನ್ಸ್ ಅಂತ ಕೇಳಿರ್ಬೋದು ನೀವು. ಏನಿದಪ್ಪ ಇದು ವ್ಯಾಕ್ಸಿನ್ ಅಂತ ಹೇಳಿದ್ರೆ ಇದೇನು ಮೆಡಿಸಿನಾ? ವ್ಯಾಕ್ಸಿನ್ ಅಂತ ಹೇಳಿದ್ರೆ ವ್ಯಾಕ್ಸಿನ್ಸ್ ಆರ್ ಡೆಡ್ ಆರ್ ವೀಕಂಡ್ ಮೈಕ್ರೋ ಆರ್ಗನಿಸಮ್ಸ್. ವ್ಯಾಕ್ಸಿನ್ಸ್ ಅಂತ ಹೇಳಿದ್ರೆ ಸತ್ತು ಹೋಗಿರ್ತಕ್ಕಂಥವು ಅಥವಾ ಬಹಳ ಸಾಮರ್ಥ್ಯ ಇಲ್ಲದೇ ಇರತಕ್ಕಂಥ ಸೂಕ್ಷ್ಮಾಣುಜೀವಿಗಳಿಗೆ ನಾವು ಏನಂತ ಕರಿತೀವಿ? ವ್ಯಾಕ್ಸಿನ್ಸ್ ಅಂತ ಕರಿತೀವಿ. ದಟ್ ಈಸ್ ಇಂಟ್ರೊಡ್ಯೂಸ್ಡ್ ಇಂಟು ದ ಬಾಡಿ ಟು ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್. ದೀಸ್ ಆ್ಯಂಟಿಬಾಡೀಸ್ ಪ್ರೊಟೆಕ್ಟ್ ದ ಬಾಡಿ ಫ್ರಮ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್. ಯಾವ್ಯಾವ ಡಿಸೀಸಸ್ಗಳು, ರೋಗಗಳು? ಡಿಸೀಸಸ್ ಅಂದರೆ ರೋಗಗಳು. ಯಾವ್ಯಾವ ಡಿಸೀಸಸ್ಸು? ಪೋಲಿಯೋ ಆಗಿರ್ಬೋದು, ಕಾಲರಾ, ಟೈಫಾಯ್ಡ್, ಸ್ಮಾಲ್ ಪಾಕ್ಸ್, ಹೆಪಟೈಟಿಸ್. ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಟೇಕಿಂಗ್ ವ್ಯಾಕ್ಸಿನ್ಸ್. ಈ ವ್ಯಾಕ್ಸಿನ್ಸಿಂದ ನಾವು ಇಷ್ಟೆಲ್ಲ ರೋಗಗಳನ್ನು ಬರ್ತಕ್ಕಂಥವನ್ನು ತಡೆ ಹಿಡಿತಾ ಹೋಗ್ಬೋದು. ನೆಕ್ಸ್ಟ್, ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳು ಅಂದರೆ ಯಾವ್ಯಾವಪ್ಪ? ಅವನ್ನು ನಾವು ಯಾಕೆ ಹಾನಿಕಾರಕ ಅಂತ ಕರಿತೀವಿ? ಸಮ್ ಮೈಕ್ರೋ ಆರ್ಗನಿಸಮ್, ಎಲ್ಲವಲ್ಲ, ಅದಕ್ಕೆ ನಾವು ಇಲ್ಲಿ ಯೂಸ್ ಮಾಡ್ತಿದ್ದೀವಿ. ಸ್ವಲ್ಪ ಸೂಕ್ಷ್ಮಾಣುಜೀವಿಗಳು ದೇ ಕಾಸ್ ಡಿಸೀಸಸ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಅಂದರೆ ಸ್ವಲ್ಪ ಮೈಕ್ರೋ ಆರ್ಗನಿಸಮ್ಸ್ ಏನು ಮಾಡ್ತವೆ? ನಮಗೆ ರೋಗಗಳನ್ನು ಉಂಟು ಮಾಡ್ತವೆ. ಅದು ಪ್ಲ್ಯಾಂಟ್ಸಿಗಾಗಿರ್ಬೋದು ಮತ್ತು ಅನಿಮಲ್ಸ್ ಆಗಿರ್ಬೋದು. ಸಚ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಆರ್ ಕಾಲ್ಡ್ ಆಸ್ ಪ್ಯಾಥೋಜನ್ಸ್. ಅಂಥ ರೋಗಗಳನ್ನು ತರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳಿಗೆ ನಾವು ಇಲ್ಲಿ ಪ್ಯಾಥೋಜನ್ಸ್ ಅಂತ ಹೇಳ್ತಾ ಹೋಗ್ತೀವಿ. Some microorganisms grow in food substances and produce the toxic substances and makes the food poisonous. Food poisoning causes illness and even death. ಸ್ವಲ್ಪ ಮೈಕ್ರೋ ಆರ್ಗನಿಸಮ್ಸ್ ಏನಾಗ್ತವೆ? ನಾವು ಆಹಾರ ಪದಾರ್ಥಗಳನ್ನು ಮನೆಯಲ್ಲಿ ಇಟ್ಟಿರ್ತೀವಿ, ಒಂದು ದಿವಸ 2 ದಿವಸ ಬಿಟ್ಟು ಬಿಡ್ತೀವಿ. 2 ದಿವಸ ಬಿಟ್ಟು ನೋಡಿದಾಗ ಆ ಆಹಾರ ಎಲ್ಲ ಕೆಟ್ಟು ಹೋಗಿರ್ತತೆ. ಅದನ್ನು ಕೆಡಿಸಿದ್ದು ಯಾರು? ಆ ಮೈಕ್ರೋ ಆರ್ಗನಿಸಮ್, ಸೂಕ್ಷ್ಮಾಣು ಜೀವಿಗಳಂತಕ್ಕಂಥವು. ಎಲ್ಲಿಂದ ಬಂದ್ವಪ್ಪ? ನಾವು ಹೇಳಿದ್ವಿ ಫಸ್ಟಿಗೆ, ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥವು ಎಲ್ಲ ಕಡೆ ಇದ್ದಾವೆ. ಗಾಳಿಯಲ್ಲಿದ್ದಾವೆ, ನೀರಿನಲ್ಲಿದ್ದಾವೆ ಮತ್ತು ಮಣ್ಣಿನಲ್ಲಿದ್ದಾವೆ. ನೀವು ಓಪನ್ನಾಗಿ ಎಲ್ಲಿಟ್ರೂ ಕೂಡ ಅವು ಬಂದುಬಿಟ್ಟು ಆಹಾರದಲ್ಲಿ ಕುತ್ಕೊಂಡು ಅದರಲ್ಲಿ ಬೆಳೆದ್ಬಿಟ್ಟು ಆಹಾರನೆಲ್ಲ ಏನು ಮಾಡ್ತವೆ? ಪಾಯ್ಸನಸ್ ಅಂದರೆ ವಿಷಕಾರಕವಾಗಿ ಮಾಡ್ತದೆ. ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೆಟ್ಟೋಗುತ್ತೆ. ಒಂದೊಂದು ಸರಿ ನಮಗೆ ಆಹಾರ ತಿನ್ನೋದ್ರಿಂದ ನಾವು ಸತ್ತೋಗ್ತಕ್ಕಂಥ ಚಾನ್ಸಸ್ಸು ಇರ್ತಾ ಹೋಗ್ತವೆ. ಆ್ಯಂಡ್ ಸಮ್ ಮೈಕ್ರೋ ಆರ್ಗನಿಸಮ್ ಸ್ಪಾಯಿಲ್ ಮೆಟೀರಿಯಲ್ಸ್ ಲೈಕ್ ಕ್ಲಾತಿಂಗ್, ಲೆದರ್, ವುಡ್. ಸ್ವಲ್ಪ ನಿಮ್ಮ ಮನೆಯಲ್ಲಿ ನೋಡಿರ್ಬೋದು, ನಾವು ಬಟ್ಟೆಗಳನ್ನು ಹಾಗೆ ಇಟ್ಬಿಟ್ಟು ಒದ್ದೆ ಬಟ್ಟೆಗಳನ್ನು ಬಿಟ್ಟುಬಿಟ್ಟಿರ್ತೀವಿ, ಅದರಲ್ಲೆಲ್ಲ ಬುಳುಸು ಬೆಳ್ಕೊಂಡಿರ್ತದೆ. ಅದೇ ರೀತಿ ಶೂ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಮತ್ತು ಕಟ್ಟಿಗೆ ಆಗಿರ್ಬೋದು, ಇದರಲ್ಲೆಲ್ಲದರಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ನಾವು ಬುಳುಸನ್ನು ಬೆಳ್ಕೊಂಡಿರೋದು. ಏನಪ್ಪ ಇದು ಬೂಜ್ ಅಂದರೆ? ದಿಸ್ ಈಸ್ ಕಾಲ್ಡ್ ಆಸ್ ಮೈಕ್ರೋ ಆರ್ಗನಿಸಮ್. ಇವನ್ನೆಲ್ಲ ನಮ್ಮ ವಸ್ತುಗಳನ್ನು ಹಾಳು ಮಾಡ್ತಕ್ಕಂಥ. ಅದೇ ರೀತಿ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಹ್ಯೂಮನ್ಸ್ ಅಂದರೆ ಮನುಷ್ಯರಲ್ಲೂ ಕೂಡ ಈ ಸೂಕ್ಷ್ಮಾಣು ಜೀವಿಗಳಂತಕ್ಕಂಥವು ನಮ್ಮನ್ನು ಏನು ಮಾಡ್ತವೆ? ರೋಗಗಳನ್ನು ತರ್ತಾ ಹೋಗ್ತವೆ. ಅಂಥ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಎಂಟರ್ ಅವರ್ ಬಾಡಿ ಥ್ರೂ ಏರ್, ವಾಟರ್, ಫುಡ್ ಕಾಂಟ್ಯಾಕ್ಟ್ ಆರ್ ಇನ್ಸೆಕ್ಟ್ಸ್. ನಾವು ಯಾವಾಗ ಹೊರಗಡೆ ಹೋಗಿರ್ತೀವೋ ಆವಾಗ ಗಾಳಿಯಿಂದ ಆ ಮೈಕ್ರೋ ಆರ್ಗನಿಸಮ್ಸ್ ನಮ್ಮ ದೇಹದಲ್ಲಿ ಬರ್ಬೋದು, ಅಥವಾ ನಾವು ಕುಡಿಯೋ ನೀರಿಂದ ಬರ್ಬೋದು, ಅಥವಾ ನಾವು ತಿಂತಕ್ಕಂಥ ಆಹಾರದಿಂದ ಬರ್ಬೋದು, ಅಥವಾ ಬೇರೆಯವ್ರ ಜೊತೆ ಸಂಪರ್ಕ ಮಾಡಿದಾಗ ಅಂದರೆ ಯಾರಿಗೆ ರೋಗ ಬಂದಿರ್ತತೋ ಅವರನ್ನು ಮುಟ್ಟಿದಾಗ, ಅವ್ರ ಜೊತೆ ಮಾತಾಡಿದಾಗ, ಅವರು ಏನಾದರೂ ಕೆಮ್ಮಿದಾಗ ಅಥವಾ ಸೀನಿದಾಗ ಅವರಿಂದನೂ ಕೂಡ ನಮಗೇನಾಗ್ತಾ ಹೋಗುತ್ತವೆ? ಈ ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥವು, ಸೂಕ್ಷ್ಮಾಣು ಜೀವಿಗಳಂತಕ್ಕಂಥವು, ಮತ್ತು ಇನ್ಸೆಕ್ಟ್ಸಿಂದ ಸೊಳ್ಳೆಗಳು ಕಚ್ಚಿದಾಗ ಇವೆಲ್ಲವೂ ಕೂಡ ನಮಗೆ ಇದರಿಂದ ಇವನ್ನೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಪ್ಯಾಥೋಜನ್ಸ್ ಅಂತ ಕರಿತೀವಿ. ಇವು ಈ ಡಿಸೀಸಸ್ ಪ್ಯಾಥೋಜನ್ಸಿಂದ ಬಂದಿರತಕ್ಕಂಥವು ಡಿಸೀಸಸ್ ವಿಚ್ ಕ್ಯಾನ್ ಸ್ಪ್ರೆಡ್ ಫ್ರಮ್ ಆ್ಯನ್ ಇನ್ಫೆಕ್ಟೆಡ್ ಪರ್ಸನ್ ಟು ಎ ಹೆಲ್ತಿ ಪರ್ಸನ್ ಆರ್ ಕಾಲ್ಡ್ ಆಸ್ ಕಮ್ಯುನಿಕೇಬಲ್. ಅಂದರೆ ಒಬ್ಬ ಮನುಷ್ಯನಿಗೆ ಬಂದಾಗ ಅದರಿಂದ ಮತ್ತು ಇನ್ನೊಬ್ರಿಗೆ ಬರ್ತಾ ಹೋಗುತ್ತೆ. ಅಂಥ ಡಿಸೀಸಸ್ಸಿಗೆ ಕಮ್ಯುನಿಕೇಬಲ್ ಡಿಸೀಸಸ್. ಇವಾಗ ನೀವು ಕೇಳ್ತಿದ್ದೀರಿ ಕೊರೋನಾ ಅಂತಕ್ಕಂಥದ್ದು ಕೊರೋನಾ ವೈರಸ್ಸಿಂದ ಬರ್ತಾ ಇದೆ, ಕೋವಿಡ್-19 ವೈರಸ್ಸಿಂದ ಬರ್ತಾ ಇದೆ. ಹಾಗಾದರೆ ಇದು ಎಂಥ ಡಿಸೀಸು? ಕಮ್ಯುನಿಕೇಬಲ್ ಡಿಸೀಸ್ ಇದು. ಯಾಕಂತ ಹೇಳಿದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತಾ ಇದೆ ಅಂತ. ಅದೇ ರೀತಿ ಬೇರೆ ಎಕ್ಸಾಂಪಲ್ಸ್, ಕಾಲ್ರಾ, ಕಾಮನ್ ಕೋಲ್ಡ್ ಅಂತ ಹೇಳಿದ್ರೆ ಕಾಲ್ರಾ ಅಂತಕ್ಕಂಥದ್ದಾಗಿರ್ಬೋದು. ಈ ಒಬ್ರಿಗೆ ಯಾರಿಗಾದ್ರೂ ನೆಗಡಿ ಆಯ್ತಪ್ಪ ಅಂದರೆ ಅವ್ರ ಜೊತೆಗೆ ಮಕ್ಕಂಡ್ರೆ ಕೂತ್ಕೊಂಡ್ರೆ ಇನ್ನೊಬ್ರಿಗೆ ನೆಗಡಿ ಬರ್ತಾ ಹೋಗುತ್ತೆ, ಅದು ಕೂಡ ಕಮ್ಯುನಿಕೇಬಲ್ ಡಿಸೀಸ್. ಚಿಕನ್ ಪಾಕ್ಸು, ಟ್ಯೂಬರ್ಕ್ಯುಲೋಸಿಸ್, ಅಮ್ಮ ಎದ್ದೇಳ್ತವೆ ಅಂತ ಹೇಳ್ತೀವಲ್ಲ ನಾವು, ಆ ಥರ ಆಗುತ್ತೆ. ಟ್ಯೂಬರ್ಕ್ಯುಲೋಸಿಸ್ ಆಗ್ತಕ್ಕಂಥದ್ದು ಅಂದರೆ TB ಕಾಯಿಲೆ ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೈಕ್ರೋ ಆರ್ಗನಿಸಮ್ನಿಂದ ಬರ್ತಕ್ಕಂಥವು.
ಅದೇ ರೀತಿ ಸಮ್ ಇನ್ಸೆಕ್ಟ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಕ್ಟ್ಸ್ ಆ್ಯಸ್ ಅ ಕ್ಯಾರಿಯರ್ಸ್ ಆಫ್ ಡಿಸೀಸಸ್. ಅದೇ ರೀತಿ ಮನುಷ್ಯರಿಂದ ಹೆಂಗೆ ಹರಡ್ತತೋ ಅದೇ ರೀತಿ ಸ್ವಲ್ಪ ಚಿಟ್ಟೆಗಳಿಂದ ಅಥವಾ ಬೇರೆ ಪ್ರಾಣಿಗಳಿಂದನೂ ಕೂಡ ಈ ಡಿಸೀಸಸ್ ಅಂತಕ್ಕಂಥವು ಹರಡ್ತವೆ. ಯಾವ್ಯಾವಪ್ಪ ಎಕ್ಸಾಂಪಲ್ಸ್ ಅದಕ್ಕೆ? ಹೌಸ್ ಫ್ಲೈ, ನೊಣಗಳಿಂದ ಬರ್ಬೋದು. ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ, ಮಲೇರಿಯಾ ಅಂತಕ್ಕಂಥ ರೋಗ ಬರ್ತಾ ಹೋಗುತ್ತೆ, ಜ್ವರ ಅಂತಕ್ಕಂಥದ್ದು ಅದು ಹೆಣ್ಣು ಅನಾಫಿಲಿಸ್ ಮಸ್ಕಿಟೋಯಿಂದ, ಸೊಳ್ಳೆಯಿಂದ ಬರ್ತಕ್ಕಂಥದ್ದು. ಅದೇ ರೀತಿ ಫೀಮೇಲ್ ಈಡ್ಸ್ ಮಸ್ಕಿಟೋ ಅಂತಕ್ಕಂಥದ್ದು, ಡೆಂಗ್ಯೂ ಫೀವರ್ ಅಂತ ಕೇಳಿರ್ಬೋದು, ಡೆಂಗ್ಯೂ ಜ್ವರ ಅಂತ ಬರ್ತಾ ಹೋಗುತ್ತೆ. ಆ ಡೆಂಗ್ಯೂ ಜ್ವರನೂ ಕೂಡ ಈ ಫೀಮೇಲ್ ಈಡ್ಸ್ ಮಸ್ಕಿಟೋ ಅಂತಕ್ಕಂಥ ಇದರಿಂದ ನಮಗೆ ಇದು ಬರ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೋಡಿರಿ ಇಲ್ಲಿ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಅಂತಕ್ಕಂಥದ್ದು ಇದೆ, ಮಲೇರಿಯಾ ತರ್ತಕ್ಕಂಥ ಈ ಒಂದು ಸೊಳ್ಳೆ. ಅದೇ ರೀತಿ ಈಡ್ಸ್ ಮಸ್ಕಿಟೋ ಅಂತಕ್ಕಂಥದ್ದು ಇದು ಕೂಡ ಹೆಣ್ಣು. ಎರಡು ಹೆಣ್ಣು ಮಸ್ಕಿಟೋ, ಗಂಡು ಮಸ್ಕಿಟೋಸಿಂದ ಗೊತ್ತಾಗೋದಿಲ್ಲ. ಹೆಂಗಿರ್ತಾವಪ್ಪ ಇದು ಗಂಡು ಹೆಣ್ಣು ಅಂತ ಹೆಂಗೆ ಗೊತ್ತಾಗುತ್ತೆ? ನೀವು ನೋಡ್ತಿರ್ಬೇಕು, ಅದ್ರ ಮೇಲೆ ಆಕಾರ ಹೆಂಗಿದೆ ಮತ್ತು ಬಣ್ಣ ಹೆಂಗಿದೆ ಅಂತಕ್ಕಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಈ ರೀತಿ ಒಬ್ಬರಿಗೆ ಬಂದುಬಿಟ್ಟು ಅವರಿಂದ ಇನ್ನೊಬ್ಬರಿಗೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಪ್ಲ್ಯಾಂಟ್ಸಲ್ಲೂ ಕೂಡ ಇದೇ ರೀತಿಯ ರೋಗಗಳು ತರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿದ್ದಾವೆ. ದಟ್ ಕಾಸಸ್ ಡಿಸೀಸಸ್ ಇನ್ ಪ್ಲ್ಯಾಂಟ್ಸ್ ಲೈಕ್ ರೈಸ್, ಭತ್ತದ ಗಿಡಗಳಾಗಿರ್ಬೋದು, ವೀಟ್, ಗೋಧಿ ಗಿಡ ಆಗಿರ್ಬೋದು, ಪೊಟ್ಯಾಟೊ ಅಲ್ಲಿ, ಶುಗರ್ ಕೇನು, ಆ್ಯಪಲ್ಲು, ಆರೆಂಜು. ನೀವೆಲ್ಲ ನೋಡಿರಬೇಕು, ಒಂದೊಂದು ಸರಿ ಹಣ್ಣುಗಳ ಮೇಲೆಲ್ಲ ಅದು ಹುಳ ಬಿದ್ದಿರ್ತತೆ, ಅಂದರೆ ಕೆಟ್ಟೋಗಿದೆ, ಹುಳ ಬಿದ್ದಿದೆ, ರೋಗ ಬಂದಿದೆ ಅಂತ ಹೇಳ್ತಾರೆ. ಇವನ್ನೆಲ್ಲ ಬರ್ಸಿರೋದು ಯಾರು? ಈ ಮೈಕ್ರೋ ಆರ್ಗನಿಸಮ್ಸ್ ಅಂತ ಹೇಳ್ಬಿಟ್ಟು. ದೇ ರೆಡ್ಯೂಸಸ್ ಕ್ರಾಪ್ ಈಲ್ಡ್, ದೇ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ಯೂಸಿಂಗ್ ಕೆಮಿಕಲ್ಸ್ ವಿಚ್ ಕಿಲ್ ದ ಮೈಕ್ರೋಬ್ಸ್. ನೆಕ್ಸ್ಟ್ ಸಮ್ ಕಾಮನ್ ಹ್ಯೂಮನ್ ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗನಿಸಮ್ಸ್. ಅಂದರೆ ಮನುಷ್ಯರಿಗೆ ಕಾಮನ್ನಾಗಿ ಬರ್ತಕ್ಕಂಥ ಒಂದು ರೋಗಗಳು ಯಾವ್ಯಾವಪ್ಪ ರೋಗಗಳು ಅಂತಕ್ಕಂಥವು ಮೈಕ್ರೋ ಆರ್ಗನಿಸಮ್ಸಿಂದ? ಚಿಕನ್ ಪಾಕ್ಸು ವೈರಸ್ಸಿಂದ ಬರ್ತಕ್ಕಂಥದ್ದು, ಪೋಲಿಯೋ ವೈರಸ್ಸಿಂದ ಬರ್ತಕ್ಕಂಥದ್ದು, ಮೀಸಲ್ಸ್ ಅಂತಕ್ಕಂಥ ಅಮ್ಮ ಅಂತಕ್ಕಂಥವು ವೈರಸ್ಸಿಂದ ಬರ್ತಕ್ಕಂಥದ್ದು, ಹೆಪಟೈಟಿಸು ವೈರಸ್ಸಿಂದ ಬರ್ತಕ್ಕಂಥದ್ದು, ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾದಿಂದ, ಟೈಫಾಯ್ಡ್ ಜ್ವರ ಬ್ಯಾಕ್ಟೀರಿಯಾದಿಂದ, ಕಾಲ್ರಾ ಅಂತಕ್ಕಂಥದ್ದು ಬ್ಯಾಕ್ಟೀರಿಯಾದಿಂದ, ಮಲೇರಿಯಾ ಅಂತಕ್ಕಂಥದ್ದು ಈ ಪ್ರೋಟೋಜೋವಾದಿಂದ ನಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ಪ್ಲ್ಯಾಂಟ್ಸಲ್ಲಿ ಪ್ಲ್ಯಾಂಟ್ ಡಿಸೀಸಸ್, ಸಿಟ್ರಸ್ ಕ್ಯಾಂಕರ್ ಅಂತ ಕರೀತೀವಿ. ಅಂದರೆ ನಿಂಬೆ ಹಣ್ಣಿನ ಮೇಲೆ ನಮಗೆ ಒಂಥರ ಬುಳುಸು ಬಂದಂಗೆ ಬಂದಿರ್ತತೆ, ಅದು ಇದರಿಂದ ಬರ್ತತೆ, ದಟ್ ಈಸ್ ಬ್ಯಾಕ್ಟೀರಿಯಾದಿಂದ. ವೀಟಿಗೆ, ಗೋಧಿ ಗಿಡಗಳಿಗೆ ರೋಗ ಬಿದ್ದಿರ್ತದೆ, ಅದು ಕೂಡ ಒಂದು ಫಂಗೈ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಎಲ್ಲೋ ಮೊಸಾಯಿಕ್ ಓಕ್ರಾ, ಲೇಡೀಸ್ ಫಿಂಗರ್ ಭೇಂಡಿ ಅಂತ ಕರಿತೀವಿ, ಅದಕ್ಕೂ ಕೂಡ ವೈರಸ್ ಬರ್ತಾ ಹೋಗುತ್ತೆ, ಅದು ಕೂಡ ಈ ಪ್ಲ್ಯಾಂಟ್ಸಲ್ಲಿ ಬರ್ತಕ್ಕಂಥ ರೋಗಗಳಿವು. ನೆಕ್ಸ್ಟ್ ಫುಡ್ ಪ್ರಿಸರ್ವೇಷನ್. ಹಾಗಾದರೆ ನಮ್ಮ ಆಹಾರ ಪದಾರ್ಥಗಳನ್ನು ನಾವು ಹೇಗೆ ಪ್ರಿಸರ್ವೇಷನ್ ಮಾಡಬೇಕಪ್ಪ? ಫುಡ್ ಪ್ರಿಸರ್ವೇಷನ್ ಮಾಡೋದಕ್ಕೆ ಒಂದು 5 ರಿಂದ 6 ಮೆಥಡ್ಸ್ಗಳನ್ನು ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅಂದರೆ ಆಹಾರನ ಕೆಟ್ಟು ಹೋಗ್ದಂಗೆ ಯಾವ ರೀತಿ ನಾವು ಉಳಿಸ್ಕೋಬೇಕು. ಫುಡ್ ಈಸ್ ಸ್ಪಾಯಿಲ್ಡ್ ಬೈ ಮೈಕ್ರೋ ಆರ್ಗನಿಸಮ್ಸ್. ಅಂದರೆ ಆಹಾರ ಸೂಕ್ಷ್ಮಾಣುಜೀವಿಗಳಿಂದ ಹಾಳಾಗೋಗುತ್ತೆ, ಕೆಟ್ಟೋಗುತ್ತೆ ಅಂತ ನಮಗೆ ಗೊತ್ತಿದೆ. ಅದನ್ನು ಹೇಗೆ? ಅದು ಕೆಟ್ಟು ಹೋದಾಗ ಅದರಿಂದ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಹೋಗುತ್ತೆ, ಅದರ ಟೇಸ್ಟು ಮತ್ತು ಅದರ ಸ್ಮೆಲ್ ಅಂತಕ್ಕಂಥದ್ದೆಲ್ಲ ಹಾಳಾಗೋಗುತ್ತೆ, ಮತ್ತು ಅದು ವಿಷಕಾರಿ ಆಗುತ್ತೆ. ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ಆಹಾರ ಕೆಟ್ಟು ಹೋಗುತ್ತೆ ಅಂತ. ಹಾಗಾದರೆ ಏನು ಮಾಡಬೇಕು? ಫಸ್ಟ್ ಮೆಥಡ್ ಕೆಮಿಕಲ್ ಮೆಥಡ್. ಫುಡ್ ಲೈಕ್ ಪಿಕಲ್ಸ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಯೂಸಿಂಗ್ ಕೆಮಿಕಲ್ಸ್ ಲೈಕ್ ಸಾಲ್ಟ್ಸ್ ಆ್ಯಂಡ್ ಎಡಿಬಲ್ ಆಯಿಲ್ಸ್. Jams and squashes can be preserved by using sodium benzoate, sodium metabisulfate. These chemicals are called as preservatives. ಅಂದರೆ ನಮ್ಮ ಮನೆಗಳಲ್ಲಿ ನೀವು ನೋಡ್ಬೋದು, ನಾವು ಮನೆಯಲ್ಲಿ ನಾವು ಉಪ್ಪಿನಕಾಯಿ ಅದನ್ನೆಲ್ಲ ಹಾಕಿರ್ತೀವಿ, ಸ್ವಲ್ಪ ದಿವಸಕ್ಕೆ ಅದು ಕೆಟ್ಟು ಹೋಗ್ಬಿಡ್ತದೆ. ಕೆಟ್ಟು ಹೋಗಬಾರ್ದಪ್ಪ, ಅದನ್ನೇನು ಮಾಡಬೇಕು? ಕೆಟ್ಟು ಹೋಗಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಹೆಚ್ಚಾಗಿ ಹಾಕಬೇಕು. ಅದೇ ರೀತಿ ಸ್ವಲ್ಪ ಎಣ್ಣೆ ಅಂಶನೂ ಕೂಡ ಹೆಚ್ಚಾಗಿ ಹಾಕಬೇಕು. ಹಾಕಿದಾಗ ಅವು ಬಹಳ ದಿವಸದವರೆಗೂ ಕೆಟ್ಟೋಗ್ಲಿಲ್ದಂಗೆ. ಅಂದರೆ ಉಪ್ಪು ಮತ್ತು ಈ ಎಣ್ಣೆ ಅಂಶ ಏನು ಮಾಡುತ್ತೆ? ಆ ಮೈಕ್ರೋ ಆರ್ಗನಿಸಮ್ಸನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಅದೇ ರೀತಿ ಕೆಮಿಕಲ್ಸ್ ಇದ್ದಾವೆ. ಯಾವ್ಯಾವು? ಸೋಡಿಯಂ ಬೆಂಜೋಯೇಟ್ ಅಂತಕ್ಕಂಥವು, ಸೋಡಿಯಂ ಮೆಟಾಬೈಸಲ್ಫೇಟ್ ಅಂತಕ್ಕಂಥದ್ದು ಒಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿದರೆ ಈ ಪಿಕಲ್ಸಿಗೆ, ಜಾಮಿಗೆ, ಮತ್ತು ಮನೆಯಲ್ಲಿ ಏನಾದರೂ ನಾವು ಸಲಾಡ್ ಟೈಪ್ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿದರೆ ಅವು ಕೆಡಲಿಲ್ದಂಗೆ ಹಾಗೆ ಇರ್ತವೆ. ಅದಕ್ಕೋಸ್ಕರ ಅಂಗಡಿಯಲ್ಲಿ ಸಿಗ್ತಕ್ಕಂಥ ನಾವು ಪಿಕಲ್ಸನ್ನು ತೊಗೊಂಡ್ರೆ ಭಾಳ ದಿವಸ ಕೆಡೋದಿಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಈ ಕೆಮಿಕಲ್ಸನ್ನು ಅವ್ರು ಹಾಕಿರ್ತಾರೆ. ಅದೇ ರೀತಿ ಕಾಮನ್ ಸಾಲ್ಟ್, ಬೈ ಯೂಸಿಂಗ್ ಕಾಮನ್ ಸಾಲ್ಟ್. ಫುಡ್ ಐಟಮ್ಸ್ ಲೈಕ್ ಫಿಶ್, ಮೀಟ್, ಆಮ್ಲ, ರಾ ಮ್ಯಾಂಗೋಸ್, ಟ್ಯಾಮರಿಂಡ್ ಇವನ್ನೆಲ್ಲವನ್ನು ಪ್ರಿಸರ್ವ್ ಮಾಡ್ತಾ ಹೋಗ್ತೀವಿ. ಏನಪ್ಪ? ಫಿಶ್, ಮೀನು ಹಿಡಿದಿರ್ತಾರೆ, ಮೀನನ್ನು ಭಾಳ ದಿವಸ ಇಡಬೇಕು. ಅದಕ್ಕೇನು ಮಾಡ್ತಾರೆ? ಅದನ್ನು ಉಪ್ಪಿನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಸ್ಟೋರ್ ಮಾಡ್ತಾ ಹೋಗ್ತಾರೆ. ಆಮ್ಲ ಆಗಿರ್ಬೋದು, ಮಾಂಸ ಆಗಿರ್ಬೋದು, ಅದೇ ರೀತಿ
ಈ ಉಪ್ಪಿನಕಾಯಿ ಆಗಿರ್ಬೋದು, ಅದೇ ರೀತಿ ಹುಣಸೆ ಹಣ್ಣು ಅಂತಕ್ಕಂಥವು ಇವೆಲ್ಲವನ್ನು ಕೂಡ ಉಪ್ಪನ್ನು ಜಾಸ್ತಿ ಹಾಕಿಬಿಟ್ಟು ಇಟ್ಟಾಗ ಭಾಳ ದಿವಸದವರೆಗೂ ಆ ಮೈಕ್ರೋ ಆರ್ಗನಿಸಮ್ಸ್ ಅಂತಕ್ಕಂಥವು ಬೆಳೆಯೋದಿಲ್ಲ, ಅದು ಕೆಟ್ಟು ಹೋಗೋದಿಲ್ಲ. ಅದೇ ರೀತಿ ಬೈ ಯೂಸಿಂಗ್ ಶುಗರನ್ನು ಬಳಸ್ಕೊಂಡ್ಬಿಟ್ಟು ಆಹಾರ ಕೆಡಲಿಲ್ದಂಗೆ ಮಾಡ್ಬೋದು. ಈ ಜಾಮ್ಸು, ಜೆಲ್ಲೀಸ್ ಅಂತಕ್ಕಂಥವು ಇದ್ದಾವೆ. ಈ ನೀವು ನೋಡಿರ್ಬೇಕು ಜಾಮ್ ಅಂತಕ್ಕಂಥದ್ದು, ಕಿಸಾನ್ ಜಾಮು ಇವೆಲ್ಲ ನೋಡಿರ್ಬೇಕು, ಅದೆಲ್ಲ ಸಿಹಿ ಆಗಿರ್ತದೆ. ಯಾಕಪ್ಪ ಅಂದರೆ ಅದರಲ್ಲಿ ಹೆಚ್ಚಾಗಿ ಸಕ್ಕರೆ ಅಂಶನ ಹಾಕಿರ್ತಾರೆ. ಹಾಗಾಗ್ಬಿಟ್ಟು ಅದು ಬಹಳ ದಿವಸದವರೆಗೂ ಕೆಡೋದಿಲ್ಲ. ಅಂದರೆ ಹೆಚ್ಚಿನ ಸಕ್ಕರೆ ಅಂಶ ಇದ್ದಾಗ ಆ ಸಕ್ಕರೆ ಅಂಶ ಏನು ಮಾಡುತ್ತೆ, ಶುಗರ್ ಕಂಟೆಂಟು ಆ ಮೈಕ್ರೋ ಆರ್ಗನಿಸಮ್ಸನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಅದೇ ರೀತಿ ಯೂಸಿಂಗ್ ಆಯಿಲ್ ಆ್ಯಂಡ್ ವಿನೆಗಾರ್ ಅಂದರೆ ಅಸಿಟಿಕ್ ಆ್ಯಸಿಡ್, 5% ಅಸಿಟಿಕ್ ಆ್ಯಸಿಡನ್ನು ನಾವು ವಿನೆಗಾರ್ ಅಂತ ಕರಿತಾ ಹೋಗ್ತೀವಿ. ಆಯಿಲ್ ಮತ್ತು ವಿನೆಗಾರನ್ನು ಬಳಸ್ಕೊಂಡ್ಬಿಟ್ಟು ಈ ಪಿಕಲ್ಸನ್ನು, ವೆಜಿಟೇಬಲ್ಸನ್ನು, ಫಿಶ್, ಮೀಟನ್ನು ನಾವು ಪ್ರಿಸರ್ವ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಹೀಟ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್ಸ್, ಆಹಾರ ಪದಾರ್ಥಗಳನ್ನು ನಾವು ಹೀಟ್ ಮಾಡಿರೋದ್ರಿಂದ ಅಥವಾ ಕೋಲ್ಡಲ್ಲಿ ಸ್ಟೋರ್ ಆಗಿ ಇಡೋದ್ರಿಂದ ಬಹಳ ದಿವಸದವರೆಗೂ ಅಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಬೆಳೆಯೋದಿಲ್ಲ. ಈ ರೀತಿ ಮಾಡಿಬಿಟ್ಟು ಆಹಾರನ ಪ್ರಿಸರ್ವ್ ಮಾಡ್ತಾವೆ. ಮತ್ತು ಪಾಶ್ಚರೈಸೇಷನ್ ಅಂತಕ್ಕಂಥದ್ದು ಏನಪ್ಪ ಪಾಶ್ಚರೈಸೇಷನ್ ಅಂತ ಹೇಳಿದ್ರೆ, ದ ಪ್ರೋಸೆಸ್ ಆಫ್ ಹೀಟಿಂಗ್ ಮಿಲ್ಕ್ ಟು ಅಬೌಟ್ 70 ಡಿಗ್ರಿ ಸೆಂಟಿಗ್ರೇಡ್ ಫಾರ್ 15 to 30 seconds ಆ್ಯಂಡ್ ದೆನ್ ಸಡನ್ಲಿ ಚಿಲ್ಲಿಂಗ್ ಔಟ್ ಟು ಪ್ರಿವೆಂಟ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಈಸ್ ಕಾಲ್ಡ್ ಪಾಶ್ಚರೈಸೇಷನ್. ಅಂದರೆ ನಾವು ನಂದಿನಿ ಹಾಲು ಇವೆಲ್ಲ ತೊಗೊಳ್ತಿರ್ತೀವಿ, ಇವೆಲ್ಲವನ್ನು ಕೂಡ ಪಾಶ್ಚರೈಸ್ ಮಾಡಿರ್ತಕ್ಕಂಥ ಮಿಲ್ಕ್ ಅಂತ ಕರಿತೀವಿ. ಏನಪ್ಪ ಪಾಶ್ಚರೈಸೇಷನ್ ಅಂದರೆ, ಸಡನ್ನಾಗೆ ಮಿಲ್ಕನ್ನು ಏನು ಮಾಡ್ತಾರೆ, ಅದು ಹೀಟ್ ಮಾಡ್ತಾರೆ. 70 ಡಿಗ್ರಿ ಸೆಂಟಿಗ್ರೇಡಿಗೆ 15 to 30 seconds ಹೀಟ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಮತ್ತೆ ಅದನ್ನು ಕೂಲ್ಡ್ ಮಾಡಿಬಿಟ್ಟು ಐಸ್ ಮಾಡ್ತಾ ಹೋಗ್ತಾರೆ. ತಣ್ಣಗೆ ಮಾಡಿದಾಗ ಅವಾಗ ಅದರಲ್ಲಿರ್ತಕ್ಕಂಥ ಎಲ್ಲ ಸೂಕ್ಷ್ಮಾಣುಜೀವಿಗಳು ಸತ್ತೋಗ್ತವೆ ಮತ್ತು ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಬೆಳೆಯೋದಿಲ್ಲ. ಹಾಗಾಗ್ಬಿಟ್ಟು ಬೆಳೆಯೋದಿಲ್ಲ ಅಂದರೆ ಯಾವಾಗಲೂ ಬೆಳೆಯಿಲ್ದಂಗೆ ಇರೋದಿಲ್ಲ. ಸ್ವಲ್ಪ ದಿವಸದವರೆಗೂ 1 ದಿವಸ 2 ದಿವಸದ ಮಟ್ಟಿಗೂ ಅದನ್ನು ಸ್ಟೋರ್ ಮಾಡಿಟ್ರೆ ಬೆಳೆಯೋದಿಲ್ಲ. ಹಾಗೆ ಬಿಟ್ಟರೆ ಏನಾಗುತ್ತೆ, ಮತ್ತೆ ಅದು ಕೆಟ್ಟು ಹೋಗುತ್ತೆ. ಅದೇ ರೀತಿ ಈ ರೀತಿ ಮಾಡಿಬಿಟ್ಟು ಅದನ್ನು ಪ್ಯಾಕಿಂಗ್ ಮಾಡಿಬಿಟ್ಟು ಸ್ಟೋರೇಜ್ ಮತ್ತು ಪ್ಯಾಕಿಂಗ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮಾಡ್ತಿರ್ತಕ್ಕಂಥದ್ದು ನೋಡ್ತಿದ್ದೀವಿ. ನೆಕ್ಸ್ಟ್ ನೈಟ್ರೋಜನ್ ಸೈಕಲ್. ಏನಪ್ಪ ನೈಟ್ರೋಜನ್ ಸೈಕಲ್ ಅಂದರೆ, ನಮಗೆಲ್ಲ ಗೊತ್ತಿದೆ ನೈಟ್ರೋಜನ್ ಎಲ್ಲಿದೆಯಪ್ಪ, ಹೆಚ್ಚಾಗಿ ಗಾಳಿಯಲ್ಲಿ, ಅಟ್ಮಾಸ್ಫಿಯರಲ್ಲಿ 78% ನೈಟ್ರೋಜನ್ ಇದೆ. ಅದನ್ನು ನಾವು 78% ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅಂತ ಹೇಳ್ತಾ ಇದ್ದೀವಿ ನಾವು. ಗೊತ್ತಾಯ್ತಾ? ಅದು ಏನಾಗುತ್ತೆ, ಲೈಟ್ನಿಂಗ್ ಆದಾಗ ಅಂದರೆ ಗುಡುಗು ಮಿಂಚು ಬಂದಾಗ ಅದು ನೈಟ್ರೋಜನ್ ಅಂತಕ್ಕಂಥದ್ದು ನೈಟ್ರೋಜನ್ ಕಾಂಪೌಂಡ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಬ್ಯಾಕ್ಟೀರಿಯಾದಿಂದ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಂತಿದ್ದೀವಿ, ಅದರಿಂದ ಏನಾಗುತ್ತೆ, ನೈಟ್ರೋಜನ್ ಸಾಯಿಲ್ಗೆ, ನಮ್ಮ ಮಣ್ಣಿಗೆ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಅದೇ ರೀತಿ ಮಣ್ಣಲ್ಲಿರ್ತಕ್ಕಂಥ ನೈಟ್ರೋಜನನ್ನು ಪ್ಲ್ಯಾಂಟ್ಸು, ಅನಿಮಲ್ಸು ಮತ್ತು ಬೇರೆ ಬೇರೆ ಜೀವಿಗಳಿಂದ ಬಂದುಬಿಟ್ಟು ಅವೆಲ್ಲವೂ ಈ ನೈಟ್ರೋಜನ್ ಅಂತಕ್ಕಂಥದ್ದು ಬೇರೆ ರೂಪದಲ್ಲಿ ನಮಗೆ ಪ್ಲ್ಯಾಂಟ್ಸಿಗೆ ಬರ್ತಾ ಹೋಗುತ್ತೆ. ಪ್ಲ್ಯಾಂಟ್ಸನ್ನು ಅನಿಮಲ್ಸನ್ನು ತಿಂದಾಗ ಅನಿಮಲ್ಸಿಗೆ ಬರ್ತಾ ಹೋಗುತ್ತೆ. ಅನಿಮಲ್ಸು ಮತ್ತು ಪ್ಲ್ಯಾಂಟ್ಸನ್ನು ಹ್ಯೂಮನ್ ಬೀಯಿಂಗ್ಸ್ ತಿಂತಿದ್ದಾರೆ ಮತ್ತು ಬೇರೆ ಬೇರೆ ಇದರಿಂದ ನಾವು ತಿಂತಿದ್ದೀವಿ. ಆ ನೈಟ್ರೋಜನ್ ನಮಗೂ ಬರ್ತಾ ಹೋಗುತ್ತೆ. ನಮಗೆ ನೈಟ್ರೋಜನ್ ಬೇಕಾ? ಹೌದು, ನೈಟ್ರೋಜನ್ ನಮಗೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ಪ್ರೋಟೀನ್ ತಯಾರಾಗೋದಕ್ಕೆ ನೈಟ್ರೋಜನ್ ಬೇಕು. ಅದೇ ರೀತಿ ನಮ್ಮ ಸೆಲ್ಸ್ ಗ್ರೋ ಆಗಬೇಕು, DNA ತಯಾರಾಗಬೇಕಂದ್ರೂ ಕೂಡ ನೈಟ್ರೋಜನ್ ಅಂತಕ್ಕಂಥದ್ದು ಬೇಕೇ ಬೇಕು. ಈ ರೀತಿ ಆಗಿಬಿಟ್ಟು ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ನಮಗೆ ಬೇರೆ ಬೇರೆ ರೂಪದಲ್ಲಿ ಅದು ಸ್ಟೋರ್ ಆಗ್ತಾ ಹೋಗೋದು. ಇಲ್ಲಿ ನೋಡ್ತಿರ್ಬೋದು ಬೇರಲ್ಲಿ ನೀವು ಅಲ್ಲಲ್ಲಿ ಗಂಟುಗಳಿರ್ತವೆ. ಆ ಬೇರುಗಳಲ್ಲಿ ಗಂಟುಗಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು ಇದ್ದಾವೆ. ಅದೇ ರೀತಿ ದ್ವಿದಳ ಧಾನ್ಯದ ಸಸ್ಯಗಳು ನೋಡ್ತಿರ್ತೀವಿ ನಾವು, ಬೇಳೆ ಕಾಳುಗಳು ಇರ್ತಕ್ಕಂಥವು, ಅವೆಲ್ಲವೂ ಕೂಡ ಏನು ಮಾಡ್ತವೆ, ಈ ನೈಟ್ರೋಜನನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೈಟ್ರೋಜನನ್ನು ನಮಗೆ ಯೂಸ್ ತೊಗೊಂಡ್ಬಿಟ್ಟು ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ನೈಟ್ರೋಜನನ್ನು ಅವರು ಶೇಖರಣೆ ಮಾಡ್ತಾ ಹೋಗ್ತಾರೆ. ಅದರಿಂದ ನಮಗೆ ಇದು ಸಿಗ್ತಾ ಹೋಗುತ್ತೆ. ಬಹುಶಃ ಇಷ್ಟೆಲ್ಲ ನಾನು ಎಕ್ಸ್ಪ್ಲನೇಷನ್ ಮಾಡಿರ್ತಕ್ಕಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಫೋನ್ ಮಾಡಿಬಿಟ್ಟು ಕೇಳ್ತಾ ಹೋಗ್ರಿ ಅಥವಾ ವಾಟ್ಸಪ್ಪಲ್ಲಿ ಕ್ವಶನ್ಸನ್ನು ಹಾಕ್ತಾ ಹೋಗ್ರಿ. ಓಕೆ, ಥ್ಯಾಂಕ್ ಯು.